ಎಲ್ರಿಗೂ ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇರೋದು ನಿವ್ಯ ಪ್ರೆಸೆಂಟ್ ಸಿರಿ ಸೂಪರ್ ಮಾಮ್ ಪ್ರೈಸ್ ಸ್ಪಾನ್ಸರ್ ಕಾಸಾ ಗ್ರ್ಯಾಂಡ್. ಓಕೆ, ನಾವಿವತ್ತು ನಮ್ಮ ಜನಸ್ನೇಹಿ ಆಶ್ರಮದಲ್ಲಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಿದ್ದೀವಿ. ಅದಕ್ಕೆ ಮುಂಚೆ ನಮ್ಮ ಪ್ರೀತಿಯ ಸೂಪರ್ ಮಾಮ್ಸ್ನ ವೆಲ್ಕಮ್ ಮಾಡುವ. ಮಾಮ್ಸ್ ಆ್ಯಂಡ್ ಚಿಲ್ಡ್ರನ್ಸ್, ವೆಲ್ಕಮ್ ಟು ದಿ ಶೋ. ಓಕೆ, ಸೊ ಈಗ ನಿಮ್ಮೆಲ್ರಿಗೂ ಒಂದು ಟಾಸ್ಕ್ ಮಾಡಬೇಕು ಅಂತ ಹೊರಟಿದ್ದೀನಿ ನಾನು. ಸೊ ರೆಡಿದ್ದೀರಾ? ಹಾಗಾದರೆ ಟಾಸ್ಕ್ ಏನಕ್ಕೆ ಹೋಗೋಣ? ಎಸ್, ರೆಡಿ, ಬನ್ನಿ. ಈಗ ಫೀಲ್ಡಿಗೆ ಬಂದಿದ್ದೀವಿ. ಈಗ ಆಟದ ಸಮಯ. ಈಗ ಆಟ ಅಂದರೆ ಯಾವ ಆಟ ಇರ್ಬೋದು ನಿಮ್ಮ ಪ್ರಕಾರ? ಕುಂಟೆಬಿಲ್ಲೆ. ಏನು? ಈಗ ಆಟನ ರಿವೀಲ್ ಮಾಡ್ತಾ ಇದ್ದೀನಿ. ಈಗ ಟೀಮ್ ಮಾಡ್ಬೇಕಲ್ಲ, ಟೀಮ್ ಬೇಕಾ ಇವತ್ತು? ಒಬ್ರು ಆ ಕಡೆ 3 ಜನ ಸೇರಿಸಿ ಎಳಿರು ಅಂದ್ರು ವಿನ್ ಆಗದವ್ರೆ. ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ಎಲಿಮಿನೇಷನ್ ಇರುತ್ತೆ ಒಂದು. ಸೊ ಈಗ ನಿಮ್ಮ ಕಾಂಪಿಟೇಟರು ಬೇರೆ ಯಾರು ಅಲ್ಲ, TAJA ಗಜಾ. ಬರ್ಲಿ ಗಜಾ ಅವ್ರಿಗೆ ಜೋರಾದ ಚಪ್ಪಾಳೆ. ಅಣ್ಣ ಅಣ್ಣ ಚರಕು ತಗೊಂಡು ಪರವಾಗಿಲ್ಲ, ತಿಡ್ಕಪ್ಪ ಲುಂಗಿ ಜಾರ್ತಿದೆ. ಇವತ್ತು ಇವ್ರೊಬ್ರು ಇರ್ತಾರೆ, ನೀವೆಲ್ಲರೂ ಇವ್ರ ಜೊತೆ ಫೈಟ್ ಮಾಡ್ತೀರಾ. ಫೇಸ್ ಮಾಡ್ತೀರಾ ನಮ್ಮ ಅಣ್ಣನ ಜೊತೆ? ಆಡೇ ಮಾಡ್ತೀವಿ, ಗೆದ್ದಾಗ ಗೆಲ್ತೀವಿ. ಗೆಲ್ತಾರೆ ಇವರು? ನಿನಗೆ ನಾನು ಇಲ್ಲಿ ನೋಡ್ಲಿಕ್ಕೆ ಕರ್ಕೊಂಡ್ ಬಂದಲ್ಲ, ಆಡ್ಲಿಕ್ಕೆ ಕರ್ಕೊಂಡ್ ಬಂದದ್ದು. ಮೇಡಮ್, ಒಂಚೂರು ನಿಮ್ಮ ಲೆಫ್ಟ್ ಸೈಡ್ ಅವ್ರು ತೋರಿಸಿ. ಅವ್ರು ಕುಸ್ತಿ ಪ್ಲೇಯರ್ ನ್ಯಾಷನಲ್ ಲೆವೆಲ್, ಗೊತ್ತಾ? ಅವ್ರು ಕುಸ್ತಿ ಬಗ್ಗೆ ಅವ್ರ ಯಜಮಾನ್ರ ಹತ್ರ ಕೇಳಿದ್ರೆ ನೀನು ಅಯ್ಯೋ. ಸುದೀಪ್ ಅವ್ರ ಪೈಲ್ವಾನ್ ಸಿನಿಮಾ ಗೊತ್ತಾ? ಅದು ಇವ್ರದೇ ರಿಯಲ್ ಸ್ಟೋರಿ. ಇವ್ರು ಮಾಡಿದ್ದು, ಅದು ಅವ್ರು ಮಾಡಿದ್ದು. ಯಾರು ಮಾಡಿದ್ದು ಅಲ್ಲ ಮಾರ, ಇವ್ರು ಮಾಡಿದ್ದು ನಾವೆಲ್ಲ ಮಾಡೋದು. ಈ ಕಡೆ ಗಜ ಇರ್ತಾನೆ, ಈ ಕಡೆ ಬಜಗಳಿರ್ತಾರೆ. ಟಗಫೋರಾಟ ಗೊತ್ತಲ್ವಾ? ಅಷ್ಟೇ, 3 ಸಲ ಚಾನ್ಸ್ ಇದೆ. ನಮ್ ಗಜ ಅಂತೂ ಬಿಟ್ಕೊಡಲ್ಲ, ನನಗೆ ಗೊತ್ತು ಅವನೇ ವಿನ್ ಆಗ್ತಾನೆ ಅಂತ. ನಿಮ್ಮದು ನೋಡ್ರಪ್ಪ. ಫಸ್ಟ್ ಉಮಾ ಮ್ಯಾಮ್ ನಿಲ್ಸೋಣ, ಆಮೇಲೆ ಅವರಿಂದ ನಾವು ನಿಂತ್ಕೋತೀವಿ. ಅವ್ರು ಹೇಳಿದಲ್ಲ ಮರ್ಯಾದೆ ಕಳ್ಕೊಬಾರ್ದು ಅಂತ, ಅವ್ರು ಇವತ್ತು ಮರ್ಯಾದೆ ಉಳಿಸ್ತಾರೆ. ಇಲ್ಲೊಂದು ಟ್ವಿಸ್ಟ್ ಕೊಡ್ತೀನಿ ನಾನು. ಉಮಾ ಮೇಡಮ್ ರೆಫ್ರಿ. ಓ ಮೈ ಗಾಡ್. ಈ ಕಡೆ ನಮ್ಮ ಜನಸ್ನೇಹಿ ಗಜ, ಈ ಕಡೆ ನನ್ನ ಸ್ನೇಹಿ ಗಜ. ಹಿಂದ್ಗಡೆ ನಮ್ಮ ರೆಫ್ರಿ ಇದ್ದಾರೆ. ರೆಫ್ರಿ ಮೇಡಮ್, ನೋಡಿ ಲೈನ್ ಎಲ್ಲ ಹಾಕ್ತೀವಿ, ಕರೆಕ್ಟ್ ಆಗಿ ಹೇಳ್ಬೇಕು ಯಾವ ಸೈಡ್ ಹೋಗ್ಬೇಕು. ಓಕೆ, ಟೈಮ್ ಸ್ಟಾರ್ಟ್ 3. ಏನು ರೆಫ್ರಿ ಮೇಡಮ್, ಎಲ್ಲಿ ರೆಫ್ರಿ ಕೊಡ್ತಿದ್ದೀರಾ? ಇಲ್ಲಿ ಬನ್ನಿ. ಟೈಮ್ ಸ್ಟಾರ್ಟ್. ನಾವು ರೆಫ್ರಿ ನೀವು ಅಲ್ಲಿ. ಅಯ್ಯೋ ರೆಫ್ರಿ, ಮೊದಲನೇ ಆಟ ಹೆಂಗಿತ್ತು? ಮೊದಲನೇ ಗೇಮ್ ಚೆನ್ನಾಗಿತ್ತು. ಯಾರು ಚೆನ್ನಾಗಿ ಆಡಿದ್ರು? ಹೆಣ್ಮಕ್ಳ. ಕರೆಕ್ಟ್ ಹೇಳಿದ್ರು ನೋಡಿ, ಸೂಪರ್. ಆಟ ಮುಂದುವರ್ತಾ ಇದೆ. ಟೈಟ್ ಇಟ್ಕೋ. ಏನ್ ಇಟ್ಕೋತೀಯಪ್ಪ? ಅಜ್ಜ ನೋಡು, ಈಸಿಯಾಗಿ ಆಡು. ಅರ್ಥ ಆಯ್ತಾ? ಈಸಿಯಾಗಿ ಆಡು. ಒಂದ್ಸಲ ನಿಂಗೆ ಎತ್ತು ಕರಗಡ ಮಾಡು. ಕರೆಕ್ಟ್. ಇನ್ನೊಂದ್ಸಲ ಆಡು. ಓಕೆ, ಟೈಮ್ ಸ್ಟಾರ್ಟ್ ನಾವು. ಹೇಳಿ ಗಜ್ಜ. ಹೇಳಿ ಮಗ, ಹೇಳಿ, ಬಿಡ್ಬೇಡ, ಹೇಳಿ ನೀನು. ಬಿಡ್ಬೇಡ, ಹೇಳಿ.
ಪ್ಯಾಂಟ್ ಜಾಡ್ತಿದೆ ಅನ್ನೋದು ಲುಂಗಿ ಜಾಡ್ತಿದೆ. ಓಕೆ, ನಮ್ಮ ಮಕ್ಕಳ ಶೋ ಆದಿದ್ರಿಂದ ಒಂಚೂರು ಸೆನ್ಸರಿಗೋಸ್ಕರ ಕೆಲವೊಂದು ಮುಚ್ಚಬೇಕಿತ್ತು. ಆ ಮುಚ್ಚೋ ಕೆಲ್ಸಕ್ಕೆ ಹೋಗಿದ್ದೆ ನಾನು. ಸೊ ಈಗ ಆಟ ಮುಂದುವರಿತಾ ಇದೆ. ಸ್ಟಾರ್ಟ್ಸ್ ನಾವು. ಗಜ ಜ ಗಜ ಬಿಡ್ಬಿಡಿ ಬಿಡ್ಬಿಡಿ. ಏನ್ ತಿಂತೀರಾ ಹೊಟ್ಟೆಗೆ? ಮುದ್ದೆ ತಿಂತೀನಿ. ಎಷ್ಟು ಮುದ್ದೆ ತಿಂತೀರಾ? 20. 20 ಮುದ್ದೆ ಯಾರು ಬೇಯಿಸ್ಕೊಡ್ತಾರೆ? ಭಟ್ರು. ಇಲ್ಲಿ ರೆಫ್ರಿ ಎಲ್ಲ ಇಲ್ಲೇ ಇದ್ರು. ರೆಫ್ರಿ ಎಲ್ಲಿ ಹೋಗ್ತೀರಾ ನೀವು? ಅಯ್ಯೋ, ನಿಮ್ಮನ್ನು ಹುಡ್ಕೊಳ್ಳೋದಾಯ್ತಾಗ. ನೀವೆಷ್ಟು ಮುದ್ದೆ ತಿಂತೀರಾ? ನಾನು 1. ನಿಮ್ಮ ಯಜಮಾನ್ರು? ಹೌದು 2. ಜೊತೆಗೆ ತಿಂತೀರಾ? ಹೌದು. ಅದು ಯಜಮಾನ್ರು ಜೊತೆ ಯಾಕೆ ನೀವು ನಾಚ್ಕೊಳ್ಳೋದು? ಹಂಗೇನಾ? ಸರಿ, ಇರ್ಲಿ ಬಿಡಿ. ಓಕೆ, ಈಗ ಮೊದಲನೇ ಸುತ್ತಲ್ಲಿ ನಮ್ಮ ಗಜ ಅವರು ಗೆದ್ದಿದ್ದಾರೆ. ಗಜಾಂತರದಿಂದ ಗಜವಾಗಿ ಗೆದ್ದಿದ್ದಾರೆ. ಓಕೆ, ಸೊ ಇಲ್ಲಿಗೆ ನಮ್ಮ ಜಗ್ಗಾಟ ಆಟ ಇದೆ. ಇನ್ನಷ್ಟು ಮಜಾ, ಮೋದು, ಮಸ್ತಿ ಎಲ್ಲ ನಿಮ್ಗೆ ಒಳಗಡೆ ಸಿಗುತ್ತೆ. ಕಮ್ ಬಾಯ್ಸ್, ಲೆಟ್ಸ್ ಗೋ ಇನ್ಸೈಡ್. ಗಜ ಬಾ. ಹೇಗಿತ್ತು ನಮ್ಮ ಗಜಂದು ಗಜ ಅಂತ ಒಂಥರ? ತುಂಬಾ ಚೆನ್ನಾಗಿ ಆಡೋದು. ನಾವು ಮಾಮ್ಸ್ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಉಮ್ಮಾದೇವಿ ಅವರೇ, ನಮ್ ಗಜ ಚೆನ್ನಾಗಿ ಆಡಿದ್ರು, ಆದ್ರೆ ನಮ್ಮ ಹೆಣ್ಮಕ್ಳು ಹೆಂಗ್ ಕಡಿಮೆ ಇಲ್ಲ ಆಯ್ತಾ? ಹೆಣ್ಮಕ್ಳು ಸೋತದ್ ನಿಮ್ಮ ಹೆಣ್ಮಕ್ಳು? ಏನಿಲ್ಲ, ಆದ್ರೆ ಅವ್ರ ಪ್ಯಾಂಟ್ ಅರ್ಧ ಬಂದಿದ್ದಲ್ಲಿ ಬಿಚ್ಚೋಗ್ತಾ ಇತ್ತಲ್ಲ, ಯಾಕೆ? ಅದು ನಿಮ್ಗೆ ಗೊತ್ತಾಯ್ತು ಅವ್ರ ಪ್ಯಾಂಟ್ ಬಿಚ್ಚಿತ್ತು? ನಮ್ಗೆ ಕೇಳ್ತಾ ಇತ್ತು ಅಂದ್ರೆ ಸೌಂಡ್ ಬರ್ತಿದ್ದ ಪರ್ 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 ಪರ್ಕ್ ಅಂತ. ಸೊ ಆಟ ಆಯ್ತು, ಎಲ್ಲ ಆಯ್ತು. ನನಗೆ ಯಾಕೋ ಒಂದು ಒಳ್ಳೆ ಹಾಡು ಕೇಳಬೇಕು ಅನ್ನಿಸ್ತದೆ. ಇಲ್ಲೊಬ್ರು ಸಿಂಗರ್ ಇದ್ದಾರೆ, ಲೆಜೆಂಡ್ ಸಿಂಗರ್ ಇದ್ದಾರೆ. ಸೊ ಅವ್ರ ಬಾಯಲ್ಲೇ ಆ ಸಾಂಗ್ನ ಅವ್ರ ಕಂಠ ಸಿರಿಯಲ್ ನಾವು ಕೇಳೋಣ. ಓಕೆನಾ? ಓ ಎಸ್, ನಾವು ರೆಡಿ. ಅಜ್ಜಿ ಬನ್ನಿ ಬನ್ನಿ. ಅಜ್ಜೆ, ನಾನು ಕೆಂಪಿ ಮೊಮ್ಮಗ ಕರಿ ಬಸಪ್ಪ ಅಂತ. ಅಜ್ಜಿ ನಂಗೊಂದಷ್ಟು ತೆಗಿ ಅಜ್ಜಿ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಮುತ್ತು ಕೊಡಿ ನನಗೊಂದು ಮುತ್ತು. ಒಂದು ಹಾಡು ಆಡಿದ್ರೆ ನೀವು ಬೈರ್ ಸಂದ್ರ ಕರ್ಕೊಂಡು ಹೋಗ್ತೀನಿ ನಾನು. ಆಡ್ತೀರ ಅಜ್ಜಿ ಒಂದು ಹಾಡು? ಬೈರ್ ಸಂದ್ರ ಕರ್ಕೊಂಡು ಹೋಗ್ತೀನಿ, ಬೈರ್ ಸಂದ್ರ. ಒಂದು ಹಾಡು ಹೇಳಿ, ಹಾಡು. झलक दिखला जा एक बार आजा 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 आजा. ಅಜ್ಜಿ, ನಿಮ್ಮ ಮೂಗು ಬಟ್ ನನಗೆ ಕೊಡ್ತೀಯಾ? ಅವ್ರು ಹೇಳ್ತಿರೋದು ಅವ್ರಿಗೆ ಅಪ್ಪ ಅಮ್ಮ ಮಾಡಿಸ್ಕೊಟ್ಟಿರೋದು ನನಗೆ ಮೂಗು ಇದು, ನಾನು ಯಾರಿಗೂ ಕೊಡಲ್ಲ ಅಂತೆ. ನನಗೆ ಊಟಕ್ಕೆ ಬೇಕು, ನಾನು ತಗೊಂಡು ಹೋಗ್ತೀನಿ. ನನಗೆ ಕೊಡ್ಬೇಕು. ಕೊಡಜ್ಜಿ, ನೀನೇನು ಅಜ್ಜಿ ಟೈಟ್ ಮಾಡಿರ್ತಿದ್ದೀರಾ? ಕೊಡಜ್ಜಿ, ಅಜ್ಜಿ ಕೊಡಜ್ಜಿ. ಆವಾಜ್ ಹಾಕಿದ್ಯಾ ಅಜ್ಜಿ ನನಗೆ? ನನಗೆ ಖರ್ಚಿ ಕಾಸಿಲ್ಲ, ಒಂದು 100 ಇದ್ರೆ ಕೊಡಜ್ಜಿ. ಅಜ್ಜಿ ನನಗೆ 5 ರೂಪಾಯಿ ಸ್ಟಿಲ್. ಈ ಅಜ್ಜಿ ಕತೆ ಕೇಳಿದ್ರೆ ನಿಜವಾಗ್ಲೂ ನೀವು ದಂಗಾಗಿ ಹೋಗ್ತೀರಾ. ಅವ್ರಿಗೆ 105 ವರ್ಷ ಈಗ, ಆದರೂ ಎಷ್ಟು ಗಟ್ಟಿಯಾಗಿದ್ದಾರೆ ನೋಡಿ, ಚೆನ್ನಾಗಿ ಮಾತಾಡ್ತಾರೆ, ಆಡ್ತಾರೆ. ಸೊ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಅಟ್ ಆಲ್. ಸೊ ಅವ್ರ ಎನರ್ಜಿಗೆ ನಿಜವಾಗ್ಲೂ ನಾವೆಲ್ಲ ಚಪ್ಪಾಳೆ ತಟ್ಟಲೇಬೇಕು.
ಸೊ ಇವ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ನಮ್ಮ ಯೋಗೇಶ್ ಅವರು ಬರ್ತಾರೆ. ಸೊ ಅವ್ರನ್ನ ಬರಮಾಡ್ಕೊತಿದ್ದೀವಿ. ಯೋಗೇಶ್ ಸರ್ ಬನ್ನಿ. ಎಲ್ಲಿ ಸಿಕ್ಕಿದ್ರು? ಇವರು ಒಂದು 2.5 ವರ್ಷಗಳ ಹಿಂದೆ ಒಂದು ಹಳ್ಳಿ ಮರದ ಬುಡದಲ್ಲಿ ಬಿಸಾಕಿರ್ತಾರೆ ಇವ್ರನ್ನ. ಸೊ ಇವ್ರ ಪರಿಸ್ಥಿತಿ ನೋಡೋಕ್ಕಾಗಲ್ಲ, ಚಿಂತಾಜನಕ. ಸರಿಸುಮಾರು 15 ದಿವಸಗಳ ಕಾಲ ಮಳೆ ಬರುವಂಥ ಜಾಗದಲ್ಲಿ ಮರದ ಕೆಳಗಡೆ ಇವ್ರು ಮಲಗ್ತಾ ಇರ್ತಾರೆ. ಸೊ ಅದಾದಮೇಲೆ ಯಾರೊಬ್ರು ಫೋನ್ ಮಾಡಿ ತಿಳಿಸ್ತಾರೆ, ಅಜ್ಜಿ ತುಂಬ ಅಸಹಾಯಕ ಪರಿಸ್ಥಿತಿಲಿದೆ, ಬಂದು ಕರ್ಕೊಂಡು ಹೋಗ್ತೀರಾ ಅಂತ. ನೋಡಿ, ಈಗಲೂ ಅಜ್ಜಿಗೆ ಏನೇ ಬಿಸ್ಕೆಟ್ ಕೊಟ್ಟರು ಅಥವಾ ಏನೇ ತಿಂಡಿ ತಿನಿಸುಗಳನ್ನ ಕೊಟ್ಟರು ಅಜ್ಜಿ ತೊಗೊಂಡು ಅವ್ರ ಬ್ಯಾಗಲ್ಲಿ ಅಥವಾ ಕವರಲ್ಲಿ ಕಟ್ಟಿಟ್ಕೊಳ್ತಾರೆ. ಯಾರಿಗೆ ಅಂದರೆ ಅವ್ರ ಮಕ್ಕಳಿಗೆ ಅಂತ. ಸೊ ತಾಯಿ ಪ್ರೀತಿ ಯಾವತ್ತೂ ಶಾಶ್ವತ, ಅದಕ್ಕೆ ಬೆಲೆನೇ ಕಟ್ಟೋದಕ್ಕೂ ಆಗೋದಿಲ್ಲ, ಅದಕ್ಕೆ ಯಾವತ್ತೂ ಕೂಡ ಕೊನೆನೇ ಇಲ್ಲ. ಜೊತೆಗೆ ಇವ್ರದ್ದು ಬರೋಬ್ಬರಿ 1 ಎಕರೆ ಜಮೀನಿರುತ್ತೆ. 1 ಕೋಟಿ ರೂಪಾಯಿಗೇನೋ ಸೇಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ 1 ಕೋಟಿ ರೂಪಾಯಿಗೆ ಸೇಲ್ ಮಾಡಿ ಅಜ್ಜಿನ ಆಚೆ ಬಿಸಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಮನೆಯವರು ಇವ್ರನ್ನ ವೇಸ್ಟ್ ಪೇಪರ್ ಅಂತ ಬಿಸಾಕಿದ್ರು. ಇವತ್ತು ಕರ್ನಾಟಕಕ್ಕೆ ಇವರು ನ್ಯೂಸ್ ಪೇಪರ್ ಥರ ಓಡಾಡ್ತಿದ್ದಾರೆ. ನಿಜವಾಗ್ಲೂ ಇವ್ರೇನಾದ್ರು ಒಂದಿನ ಹುಷಾರು ತಪ್ಪಿದ್ರೆ ಇಲ್ಲಿ 100 ಜನ ಬಂದು ಅವ್ರ ಬಗ್ಗೆ ಆರೋಗ್ಯ ವಿಚಾರಿಸ್ತಾರೆ. ನಿಜವಾಗ್ಲೂ ಹೇಳ್ತೀನಲ್ಲ, ಅವ್ರ ಮಕ್ಕಳು ಇಂಥ ತಾಯಿನ ಕಳ್ಕೊಂಡಿದ್ದು ಅವರು ನತದೃಷ್ಟವಂತರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಇವ್ರು ಸಿಕ್ಕಿದ್ದು ಒಂಥರ ಅಯ್ಯಪ್ಪ ಸ್ವಾಮಿ ಅವ್ರಿಗೆ ಶಬರಿಯವ್ರು ಸಿಗ್ತಾರಲ್ಲ ಆ ಥರ. ಇವ್ರು ಸಿಕ್ಕಿದ ಮೇಲೆ ನನ್ನ ಲೈಫು ಬದಲಾಗಿದೆ, ನನ್ನ ಒಂದು ಹಣೆ ಬರನೂ ಚೇಂಜ್ ಆಗಿದೆ ಅಂತ ನಾನು ಹೇಳ್ಬೋದು. ಥ್ಯಾಂಕ್ ಯು. ಈ ಇಡೀ ಕರ್ನಾಟಕ ಜನ ಅವ್ರನ್ನ ಪ್ರೀತಿಸ್ತಾ ಇರೋದಕ್ಕೆ. ಈ ಸಂಸ್ಥೆ ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ ನನಗೆ, ಅಷ್ಟು ದಿವಸ ಕೂಡ ಇವರು ಶಾಶ್ವತವಾಗಿ ಈ ಆಶ್ರಮದಲ್ಲಿರ್ತಾರೆ. ಅಷ್ಟು ವರ್ಷ ಶಾಶ್ವತವಾಗಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವ್ರನ್ನ ಅಳಿಸೋದಕ್ಕೆ ಸೂರ್ಯ ಚಂದ್ರ ಇರೋರ್ಗೂ ಯಾರ ಕೈಲೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಅಜ್ಜಿ, ನಿಮ್ಮ ಆಶೀರ್ವಾದ ನಮಗಿರಲಿ. ಥ್ಯಾಂಕ್ ಯು ಸೊ ಮಚ್. ಬನ್ನಿ, ಟಾಟಾ ಮಾಡು. ಹಾಂ, ಟಾಟಾ. ಒಬ್ರು ಅಜ್ಜಿ ಬಂದು ನಮ್ಮ ಹತ್ರ ಮಾತಾಡಿದ್ರು. ನಿಜವಾಗ್ಲೂ ಅವ್ರ ಮಾತು ಕೇಳಿದಷ್ಟು ಇನ್ಸ್ಪೈರಿಂಗ್ ಆಗಿತ್ತು. ಅಂದರೆ 105 ವರ್ಷ ಅಂದರು. ಎಷ್ಟು ಜನ್ರೇಷನ್ ಇರಬೇಕು ಅವ್ರದ್ದು, ಎಷ್ಟು ಜೀವನಗಳು ನೋಡಿ ಬಂದಿರ್ತಾರಲ್ವ, ಒಂದು ದೇವ್ರು ಅಂತಲೇ ಹೇಳ್ಬೋದು ಅವ್ರನ್ನ. ಓಕೆ, ನೆಕ್ಸ್ಟ್ ಬರ್ತಿರೋರು ಶಿವನಂಜಮ್ಮ ಅಂತ. ಸೊ ಇವ್ರ ಬಗ್ಗೆ ಹೇಳೋದಾದ್ರೆ ಇವ್ರಿಗೆ 5 ಜನ ಹೆಣ್ಮಕ್ಳು. ಸೊ ಅವ್ರ ಕಥೆನ ಅವ್ರ ಬಾಯಿಂದ ನಾವು ಕೇಳೋಣ. ಅಜ್ಜಿ ಬನ್ನಿ. ಅಜ್ಜಿ ನಮಸ್ತೆ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿಗೆ ಬಂದು? 3 ತಿಂಗಳು ತುಂಬ 4 ತಿಂಗಳು ನಡೀತಾ. ಹೌದಾ? ಎಷ್ಟು ಜನ ಮಕ್ಕಳು ನಿಮಗೆ? 5 ಜನ. 5 ಜನ ಮಕ್ಕಳಿದ್ದಾರಾ? ಏನು ಮಾಡ್ಕೋತಿದ್ದಾರೆ? ಬೆಂಗಳೂರಲ್ಲಿ ಒಬ್ಬರವ್ರೆ, ನೆಲಮಂಗಲದಲ್ಲಿ ಒಬ್ಬರವ್ರೆ, ಪಕ್ಕದಲ್ಲೇ. ನೆಲಮಂಗಲದಲ್ಲಿ ಒಬ್ಬರವ್ರೆ, ಮಾಗಡಿಲಿ ಇಬ್ಬರವ್ರೆ, ಇನ್ನೊಬ್ಳು ಅದೆಂತಿದ ಊರಿಗೆ ಕೊಟ್ಟಿದ್ದೆ, ಅವ್ರ ಹೆಸರು ಗೊತ್ತಾಯಿಲ್ಲ. ಅಷ್ಟು 5 ಜನನು ಮದುವೆ ಆಗ ಅವ್ರ ಮಕ್ಕಳು ಸಾಕೊಂಡು ಅವ್ರ ಗಂಡನ ಮನೇಲಿ ಅವ್ರಿ. ಯಾಕೆ ನೀವು ಇಲ್ಲಿಗೆ ಬಂದಿರೋ ಕಾರಣ ಏನು? ಯಾಕೆ ಅಂದರೆ ಯಾಕೋ ಕಣ್ಣು ಉರಿತದೆ ಅಂತೆ. ನಮ್ಮ ಚಿಕ್ಕ ಮಗಳು ಬೆಂಗಳೂರಲ್ಲಿರೋ ಕರ್ಕೊಂಡೋಗಿ ಇಟ್ಟೋರಿ ಆಸ್ಪತ್ರೆ, ಯಾವ್ದು ಕಣ್ಣು ಆಸ್ಪತ್ರೆ ಅಂತ ತೋರಿಸಿದ್ಲು. ಅವ್ರೊಂದು ಚೂರು ಏನೋ ಔಷಧಿ ಬಿಟ್ಟರು, ಅಷ್ಟಕ್ಕೆ ರೆಪ್ಪೆ ಹಚ್ಕೊಂಬಿಟ್ಟು ಕಣ್ಣೇ ಬಿಡೋಕ್ಕಾಗಲಿಲ್ಲ. ಇದೆಲ್ಲ ಪೂರ್ತಿ ಊದ್ಬಿಡ್ತು, ತಲೆ ಊದ್ಬಿಡ್ತು ಅರ್ಧ. ಅವಾಗ ತಗೊಂಡಾಗ ಯಾವ್ದು ಆಸ್ಪತ್ರೆಗೆ ಹಾಕಿದ್ರು, ಅಲ್ಲೇನು ಆಗಲಿಲ್ಲ. 1 ವಾರ 2 ವಾರ ಇದ್ದೆ, ಆಮೇಲೆ ಕರ್ಕೊಂಬಂದು ಬಿಟ್ಬಿಟ್ರು. ಯಾರೂ ನೋಡ್ಕೊಳ್ಳಿಲ್ಲ. ನಮ್ಮನೆ ಇರಬೇಡ ಅಂತ ಆಚೆ ಕಳಿಸ್ಬಿಟ್ರು. ಅವಾಗ ಹೋಯ್ತ್ಲೆ ಹಂಗು, ನೀನು ಬರಲೇಬೇಡ ಅಂತ ಒಬ್ಳು 7 ಮಗಳು, ಬೇಡ ಅವ್ರ್ಯಾರು ಇಸ್ಕೊಳ್ತೀನಿ, ನಮ್ಮಲ್ಲಿ ಯಾಕಿದ್ಯಾ ಹೋಗು ಅಂತ ತಳ್ಬಿಟ್ಲು. ಹೋಗಲ್ಲಿ ಗಂಗಮ್ಮನ ಮಾಡೋ ಕೆರೆ ಐತೆ ಮಾಗಡಿ ತಾವು, ಆ ಕೆರೆಗೆ ಏರಿ ಕಡೆಯಿಂದ ಬಿದ್ದುಬಿಟ್ಟೆ. ಬಿದ್ದುಬಿಡುತ್ತಲೆ. ಅದು ಯಾರು ಆ ಗಂಗಮ್ಮನ ಮಾಡ್ತಾಯಿದ್ರು ಪೂಜೆನ, ಲಬಲಬನ್ ಮಾಡ್ಕೊಂಬಿಟ್ರಲ್ಲ. ಏರಿ ಮೇಲೆ ಒಬ್ಬರು ಸ್ಕೂಟ್ರಲ್ಲಿ ಯಾರೋ ಹುಡುಗ ಹೋಯ್ತಿದ್ದ, ಅವನು ಆ ಸ್ಕೂಟ್ರ್ ಬಿಸಾಕ್ಬಿಟ್ಟು ಓಡಿ ಬಂದು ಹಿಡ್ಕೊಬಿಟ್ಟ. ಒಂದು ಸತಿ ಮುಳುಗ್ ಮ್ಯಾಕೆ ಎದ್ದೆ ಹಿಡ್ಕೊಂಬಿಟ್ಟ ರಟ್ಟೆನ. ಏನು ಮಾಡಿದ್ರು ಬಿಡಲಿಲ್ಲ. ಅಪ್ಪ ನನಗೆ ಯಾರೂ ಇಲ್ಲ, ಬಿಟ್ಬಿಡು ಅಂತ ಎಷ್ಟೋ ಬಿಡ್ಕೊಂಡೆ, ಹಂಗೋ ಬಿಡಲಿಲ್ಲ. ಹಿಡ್ಕೊಂಡು ಮ್ಯಾಕೆ ಎಳ್ಕೊಂಬಂದ್ಬಿಡ್ತು. ಆಗ ಗಂಗಮ್ಮನ ಮಾಡಕ್ಕೆ ಬಂದಿದ್ದವ್ರು ಬೆಂಗಳೂರವ್ರು. ಆಗ ಯಾಕೋ ಏನು ಅಂತ ಕೇಳಿದ್ರು. ನಮ್ಮ ಮಕ್ಳು ಯಾರೂ ಇಲ್ಲ ಅಂತಲೂ ಹೇಳಿಲ್ಲ, ಮಕ್ಕಳು ಸುದ್ದಿನೇ ಎತ್ತಲಿಲ್ಲ. ಆವಾಗ ನನಗೆ ಯಾರೂ ಇಲ್ಲಪ್ಪ, ನಾನು ನೋಡ್ಕೊಳ್ಳೋರಿಲ್ಲ, ಅದಕ್ಕೆ ಬಂದಿದ್ದೀನಿ ಹಿಂದೆ. ಆಮೇಲೆ ಅಲ್ಲಿ ಇಲ್ಲಿ ಹಿಂಗೆ 2 ದಿವಸ ಅವಳ ಮನೆ ಹಂಗೂ ಬೈದ್ರೂ, ಇವಳ ಮನೆ ಬೈದ್ರೆ ಅವಳ ಮನೆಗೆ ಹೋಗೋದು, ಅವಳ ಮನೆ ಬೈದ್ರೆ ಅವಳ ಮನೆಗೆ ಹೋಗೋದು, ಹಿಂಗೆ ಕಾಲ ಕಳೆದೆ. ಇವತ್ತು ಸಾಕತ್ತಾಗಿ ಬೈದಾಕ್ಬಿಟ್ರು ನೋಡಿ ಇಲ್ಲಿ.
ಅವತ್ತು ಅಲ್ಲಿ ಎಲ್ಲರೂ ಹೋಗ್ಬಿಡೋಣ ಅಂತ ಇವಾಗಲೂ ಬಸ್ ಸ್ಟಾಪಿಗೆ ಬಂದು ಕೂತಿದ್ದೆ. ಅಲ್ಲಿ ಯಾರೋ ಮಾತಾಡ್ತಿದ್ರು, ಈ ಸುದ್ದಿನೇ, ಈ ಆಶ್ರಮ ಸುದ್ದಿನೇ, ಹಿಂಗೆ ಅಲ್ಲಿ ಆಶ್ರಮಕ್ಕೆ ಹೋದರೆ ಚೆನ್ನಾಗಿ ನೋಡ್ಕೊತಾರೆ ಅಂತ. ಅದನ್ನು ಕೇಳಿಸ್ಕೊಂಡವಳು ಏನು ಮಾಡಿದೆ, ಎಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಟೇಷನ್ಗೆ ಹೋದೆ. ಟೇಷನ್ನಲ್ಲಿ ಅವಾಗ ಅವರು ಫೋನ್ ಮಾಡಿ ಇವ್ರಿಗೆ ಕರ್ಸ್ಕೊಂಡ್ರು, ಬಂದೆ. ನೋಡಿ ಈ ಆಶ್ರಮ ಎಷ್ಟು ಮನೆ ಮಾತಾಗಿದೆ ಅಂದರೆ, ಎಲ್ಲೋ ಒಂದು ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತಿರ್ತಾರಂತೆ, ಇವರು ಅದನ್ನ ಕೇಳಿ ಇಲ್ಲಿಗೆ ಬರ್ತಾರಂತೆ. ನಿಜವಾಗ್ಲೂ ಈ ಆಶ್ರಮಕ್ಕೊಂದು ಚಪ್ಪಾಳೆ ತಟ್ಟಲೇಬೇಕು. 9 ಜನ ಮೊಮ್ಮಕ್ಕಳವ್ರೆ, 8 ಜನ ಮೊಮ್ಮಕ್ಕಳವ್ರೆ. ಅಷ್ಟು ಜನ ಎಲ್ಲ ನಾನು ಸಾಕಿ ಇವತ್ತು ನಾನು ಈಚೆಗೆ ತಳ್ಬಿಟ್ರು ಕಣಪ್ಪ. ಕಣ್ಣಾದರೂ ಚೆನ್ನಾಗಿದ್ರೆ ಎಲ್ಲರೂ ನಿಮ್ಮಂತರು ಬಾ ಇದ್ಕೊಂಡು ಆಸೆ ಮಾಡ್ಕೊಂಡಿರಿ, ಕಣ್ಣು ಕಾಣಲ್ಲ. ಓಕೆ, ನೀವು ಏನು ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ಅಲ್ಲಿ 5 ಮಕ್ಕಳಲ್ಲ, ಇಲ್ಲಿ ನೋಡಿ ನಿಮ್ಮ ಬ್ಲೆಸ್ಸಿಂಗ್ ನೋಡಿ 105 ಮಕ್ಕಳಿದ್ದಾರೆ ಇಲ್ಲಿ. ಮೊಮ್ಮಕ್ಳಿಗೂ ಮಕ್ಕಳಾಗಿ ಮೊಮ್ಮಕ್ಕಳವ್ರಿಗೆ 8 ಜನ. ಅಷ್ಟೆಲ್ಲ ನಾನು ಸಾಕಿ ಇವತ್ತು ನಾನು ಈಚೆಗೆ ಕಳಿಸ್ಬಿಟ್ರಲ್ಲಪ್ಪ. ನಿಮ್ಮ ಯಜಮಾನ್ರು ಅವ್ರು ತೀರೋದ್ರು. ಯಜಮಾನ್ರು ಇದ್ದಾಗ ನೀವು ಹೆಂಗಿದ್ರಿ? ಅವರಿದ್ದಾಗಲೂ ಅವರು ಹೆಣ್ಮಕ್ಳೆಲ್ಲ ಅಂತ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ. ಅವರು ಹಂಗೆ ಅವ್ರ ಅಣ್ಣ ತಮ್ಮದಿರ ಕಡಿಕೆ ಹೋಗ್ಬಿಟ್ರು. ಆವಾಗೆಲ್ಲ ಹೆಣ್ಮಕ್ಳು ಅಂತ ನೋಡ್ಕೊಳ್ಳಿವಲ್ಲ ಅಂತ ತಂದು ಮಾಗಡಿ ಒಳಗೆ ಇರಿಸ್ಕೊಂಡು ಇವ್ರನ್ನೆಲ್ಲ ಸಾಕಿ ಒಬ್ಬೊಬ್ಬರನ್ನ ಮದುವೆ ಮಾಡಿ. ತಂದೆ ತಾಯಿ ಅಷ್ಟು ಕಷ್ಟಪಟ್ಟು ಸಾಕಿರ್ತಾರೆ. ಅವ್ರಿಗೆ ಏಜ್ ಆದ ತಕ್ಷಣ, ನಾವು ನಮ್ಮ ಕಾಲ ಮೇಲೆ ನಿಂತ ತಕ್ಷಣ ಅವ್ರನ್ನ ಹೊರಗಡೆ ಕಳಿಸೋದು, ಆಶ್ರಮಕ್ಕೆ ಹೋಗಿ ನೀವು ಮನೆಗೆ ಬರಬೇಡಿ, ಎಷ್ಟು ಸರಿ. ದಯವಿಟ್ಟು ನಾನೇ ಕೈ ಮುಗಿದು ಕೇಳ್ತೀನಿ, ಯಾರೂ ಈ ಥರದ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ಥ್ಯಾಂಕ್ ಯು ಅಜ್ಜಿ. ಸೊ ನೋಡಿ, ಇಲ್ಲಿ ಬಂದರೆ 1-2 ಕತೆಗಳಲ್ಲ, ಸಾವಿರಾರು ಕತೆಗಳು. ಸೊ ಇನ್ನೊಂದು ಇನ್ಸ್ಪೈರಿಂಗ್ ಕತೆ ಇದೆ. ಸೊ ಅದಕ್ಕೆ ನಮ್ಮ ಗೀತಕ್ಕನ ಕರೆಯೋಣ. ಮೇಡಮ್ ನಮಸ್ತೆ. ನಮಸ್ತೆ. ನೀವು ಯಾವ ಕಾರಣಕ್ಕೆ ಇಲ್ಲಿಗೆ ಬಂದ್ರಿ? ನನಗೆ ನಮ್ಮ ತಾಯಿ 3 ವರ್ಷ ಆಯಿತು ಹೊರ್ಟೋಗಿ, ಮನೆ ಬಿಟ್ಟು. ಹುಡುಕಿ ಸಿಕ್ಕಲೇ ಇಲ್ಲ. ಆ ನೋವಿಂದನೇ ನನಗೆ ಇದೇ ಪ್ರಾಬ್ಲಮ್ ಆಯಿತು. ನಮ್ಮ ಮಕ್ಕಳು ನೋಡ್ಕೊಂಡಿಲ್ಲ. ಅದ್ರ ನೋವಿಂದ ನನಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು. ಹಾರ್ಟಲ್ಲಿ ಹೋಲ್ಸ್ ಬಿದ್ದೋಯ್ತು. ಏನು ತಿಂದ್ರೂ ಊಟ ಜೀರ್ಣ ಆಗ್ತಾಯಿಲ್ಲ, ವಾಂತಿ ಆಗ್ತಾಯಿತ್ತು. ಅದಕ್ಕೆ ಹೇಳ್ದೆ, ತೋರಿಸಿಲ್ಲ. ನಮ್ಮ ಅಕ್ಕ ಹತ್ರ ಬಂದೆ. ಅವ್ರು ಸ್ವಲ್ಪ ಡ್ರಿಂಕ್ಸ್ ಪಾರ್ಟಿ, ಅವ್ರು ಕುಡಿತಾಯಿದ್ರು, ತೋರಿಸ್ತಾ ಇದ್ದಿಲ್ಲ. ನನ್ನ ದುಡ್ಡಲ್ಲೇ ನಾನು ತೋರಿಸ್ತಾ ಇದ್ದೆ. ಆಗೋಯ್ತು ದುಡ್ಡಲ್ಲ. ಇವ್ರದ್ದು 1 ವರ್ಷ ನಾನು ವಿಡಿಯೋ ನೋಡ್ತಾ ಇದ್ದೆ. ಧರ್ಮಶನೇಶ್ವರನದ್ದು ಪೂಜೆದು ನೋಡ್ತಾ ಇದ್ದೆ ನಾನು. ಆ ನಂಬಿಕೆಯಿಂದನೇ ನಾನು ಇಲ್ಲಿ ಬಂದೆ. ನೀವು ಕೇಳ್ರಿ ಬಿಟ್ಟರೆ ಇಲ್ಲಿ ಬಂದು 3 ತಿಂಗಳೇ ನಾನು ಮಾತ್ರೆ ಕುಡ್ದಿದ್ದು. 3 ತಿಂಗಳಿಂದ ಆಮೇಲೆ ದೇವ್ರ ಮೇಲೆ ಭಾರ ಹಾಕಿ ನಾನು ಬಿಟ್ಬಿಟ್ಟೆ. ನಿಂದು ಸತ್ಯ ಇದ್ದರೆ ನನಗೆ ಮೇಲೆ ವಾಸಿ ಮಾಡಿಸು, ಇಲ್ಲ ಬಿಟ್ಬಿಡು ಹಂಗೆ ಅಂತ. ಇವಾಗ ನನಗೇನು ಪ್ರಾಬ್ಲಮ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ, ನೋವಿಲ್ಲ. ಊಟ ಚೆನ್ನಾಗಿ ಮಾಡ್ತೀನಿ ಇವಾಗ. ಮುಂಚೆ ಇಷ್ಟು ಕಾಫಿ ಕುಡಿದ್ರೂ ವಾಂತಿ ಆಗ್ತಾಯಿತ್ತು, ಇಷ್ಟು ಇದನ್ನು ನೀರು ಕುಡಿದ್ರೂ ಆಗ್ತಾಯಿತ್ತು. ಈಗ ಹೆಲ್ತ್ ಪ್ರಾಪರ್ ಆಗಿ ಇವಾಗ ಚೆನ್ನಾಗಿದೆ. ಹಿಂಗೆ ಬಂದೆ ನಾನು. ಇವಾಗ ಚೆನ್ನಾಗಿದ್ದೀನಿ ನಾನು. ಅದು ಒಂದು ಇವರು ಮುಖ್ಯವಾಗಿ ನಂಗೆ ಒಂದು ಮಗು ಕೊಟ್ಟಿದ್ದಾರೆ, ನಾನು ನೋಡ್ಕೊತೀನಿ. ಅವನಿಂದ ನಾನು ನಗು ಕಲ್ತಿದ್ದೀನಿ. ಅವನಿಂದ ನನಗೆ ಒಂದು ಮನಸ್ಸು ಶಾಂತಿ ಸಿಕ್ಕಿದೆ. ಮಗುನ ಹೆಸರೇನು? ಅವಂದ ಇಲ್ಲಿ ಗುರುವಾರ ಬಂದಿದ್ದಾರೆ, ಸಾಯಿ ಪ್ರೀತಮ್ ಅಂತ ಇಟ್ಟಿದ್ದಾರೆ. ಕರ್ಕೊ ಬನ್ನಿ ಅವ್ರನ್ನ. ಎಲ್ಲಿದ್ದಾನೆ ಅವನು? ಎಷ್ಟು ವರ್ಷ? 7 ವರ್ಷ. 7 ವರ್ಷ. ನನಗೆ ಮಕ್ಕಳಂದ್ರೆ ತುಂಬ ಪ್ರೀತಿ. ಯಾಕಂದರೆ ನಾನು ದೊಡ್ಡವ್ರ ಹತ್ರ ಬೆರೆಯಲ್ಲ, ನನ್ನ ಮಕ್ಳ ಹತ್ರನೇ ಬೆರೆಯೋದು. ನೋಡಿ, ಅವರು ತಾಯಿ ಎಷ್ಟು ಕಟ್ಟಿಗೆ ಆಗಿದ್ರು ಬಿಟ್ಟು ಹೋಗಿರ್ತಾರೆ ಆ ಮಗುನ. ನನಗೆ ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನನ್ನ ಗಂಡ ತೀರೋಗಿದ್ದು. ನನ್ನ ಮಗ 7 ವರ್ಷ, ನನ್ನ ಮಗಳು 9 ವರ್ಷ. ಹುಡುಗನ ಅಕೌಂಟ್ಸ್ ಮಾಡಿಸಿದ್ದೀನಿ, ಮಗಳನ್ನ ಕಂಪ್ಯೂಟರ್ ಮದುವೆ ಮಾಡಿಕೊಟ್ಟಿದ್ದೀನಿ. ಇಬ್ಬರಿಗೂ ತಾಯಿ ಮನೆ ಸಪೋರ್ಟ್ ಇಲ್ಲ, ಗಂಡನ ಮನೇನ ಸಪೋರ್ಟ್ ಇಲ್ಲ. ಮನೆ ಕೆಲಸ ಮಾಡಿ 2 ಮಕ್ಕಳನ್ನ ಓದಿಸಿ ಇದೇ ಯಲಹಂಕದಲ್ಲಿ ಟೌನಲ್ಲಿ NMM ಚೌಟ್ರಿಲಿ ಮದುವೆ ಮಾಡಿದ್ದೀನಿ. ನಾನು ಕಷ್ಟಪಟ್ಟು 4 ಮನೆ ಬಚ್ಚಲು ಬಾಸಿ ಮದುವೆ ಮಾಡಿದ್ದೀನಿ. ಆ ಹುಡುಗಿಗೂ ನಾನು ಒಂದು 2 ಲಕ್ಷ ರೂಪಾಯಿ ಗಂಟ ಖರ್ಚು ಮಾಡಿದ್ದೀನಿ ಸೊಸೆಗೆ. ಕುಡಿದ್ಬಿಟ್ಟು ಬಂದರೆ ಮಗ ಬೆಲ್ಟಲ್ಲಿ ಹೊಡಿಯೋನು. ಮಗಳು ಹತ್ರ ಹೋದರೆ ಮಗಳು 15 ದಿವಸ ನನ್ನ ಬಾಗಿಲಲ್ಲಿ ಮಲಗಿಸಿದ್ದು. ಮಳೆ ಅಂದಿರ, ಗಾಳಿ ಅಂದಿರ. ಇಷ್ಟು
ನನ್ನ ಗಂಡ ಇಲ್ದಿರೋಳು ಇಷ್ಟು ಒಡವೆ ಹಾಕಿ 21 ಸಾವಿರ ಒಡವೆ ಹಾಕಿ ಮದುವೆ ಮಾಡಿ ಗಂಡಗೆ ಒಡವೆ ಹಾಕಿ ಎಲ್ಲ ಮಾಡಿ ನಾನು ಕೊಟ್ಟಿರೋದಕ್ಕೆ ನನಗೆ ಮಕ್ಕಳು ಏನು ಕೊಟ್ಟರು ಪಾಸಿಬಲ್. ಮಕ್ಕಳು ಬೇಕಂತ ಬಯಸ್ಬೇಕಾ ನಾವು ಹೇಳಿ? ಹುಟ್ಟಿದ ಮನೆಯಲ್ಲೂ ಸುಖ ಇಲ್ಲ, ಕಟ್ಟಿದ ಮನೆಯಲ್ಲೂ ಸುಖ, ಮಕ್ಕಳ ಹತ್ರನೂ ಸುಖ ಇಲ್ಲ ನನಗೆ. ಒಂದು ಗಂಡಸ ಹೆಂಗಸು ಎಷ್ಟು ನಾನು ಕಷ್ಟಪಟ್ಟು ಸಾಕಿ ಮದುವೆ ಮಾಡಿರ್ಬೋದು, ನೀವೇ ಅರ್ಥ ಮಾಡ್ಕೊಳ್ರಿ. ಇವತ್ತು ನನ್ನನ್ನೇ ಬೇಡ ಅಂದಾಗ ನಾನು ಇರೋಕ್ಕೂ ನಾನು ಸಾಯೋದೇ ಬೇಡ ಅಂತಿರ್ತೈತೆ. ಇಷ್ಟುದ ಹುಡುಗರಿಂದ ಎಷ್ಟು ಕಷ್ಟಪಟ್ಟು ಸಾಕಿದ್ದೀರಮ್ಮ ನೀವು ನಿಮ್ಮ ಮಕ್ಕಳನ್ನ. ನಿಮ್ಮ ಮಕ್ಕಳು ನೀವು ಈ ವಯಸ್ಸಿಗೆ ಬಂದಾಗ ಈ ಥರ ಮಾಡಿರೋದು ನಿಜವಾಗ್ಲೂ ಮನುಷ್ಯರಲ್ಲ ಅಮ್ಮ. ಅವರು ನಿಜವಾಗ್ಲೂ ಮನುಷ್ಯರಲ್ಲ. ನೀವು ದೇವ್ರಂತ ತಾಯಿಯಮ್ಮ, ನೀವೇ ದೇವ್ರಮ್ಮ. ಅದಕ್ಕೆ ನಿಮ್ಗೆ ಆ ಮಗು ಬಂದಿರೋದು. ಇವಾಗ ನಿಮ್ಮ ತಾಯ್ತನ ಬೇರೆ ಮಗುಗೆ ಸಿಗಲಿ, ಆ ಮಕ್ಕಳಿಗೆ ಯೋಗ್ಯತೆ ಇಲ್ಲ ಅಮ್ಮ. ನೀವು ತಾಯಿಯಾಗಿದ್ದರೆ ಈ ಮಗುಗೆ ತಾಯಿಯಾಗಿರಿ ಅಂತ ನಿಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ದೇವರು. ಎತ್ತು ತಾಯಿಗೆ ಹೆಗ್ಣ ಮುದ್ದು ಅಂತಾರಲ್ವಾ, ಆ ಮಗುನ ಬಿಟ್ಟು ಹ್ಯಾಂಡಿಕ್ಯಾಪ್ ಮಗು ಅಂದ ತಕ್ಷಣ ಬಿಟ್ಟೋಗೋದಲ್ಲ, ಸಾಕಬೇಕು. ನಿಜವಾಗ್ಲೂ ತಂದೆ ತಾಯಿಗಳನ್ನ ಗೌರವಿಸಿ. ಒಂದೇ ಹೇಳೋದು, ಯಾವಾಗಲೂ ನೀವು ಬಂದಾಗ ಹೆಂಗೆ ಖುಷಿಲಿದ್ದರೆ ನಗ್ನಾಗ್ತಿದ್ರಿ, ಹಿಂಗೆ ಇರಿ. ನಿಮ್ಮ ಜೊತೆ ನಾವೆಲ್ಲರೂ ಇದ್ದೇವೆ. ಸ್ಪೆಷಲ್ ಆಗಿ ನಮ್ಮ ಯೋಗಿ ಸರ್ ಇದ್ದಾರೆ. ಸೊ ಥ್ಯಾಂಕ್ ಯು. ಖುಷಿಯಾಗಿ ನಾನು ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ಬರ್ತಿರೋರು ದ ಗ್ರೇಟ್ ರಾಜಣ್ಣ ಅಂತ. ಸೊ ರಾಜನ ಕತೆ ಏನಿರ್ಬೋದು ಅಂತ ಕೇಳೋಣ. ರಾಜಣ್ಣ ಬನ್ನಿ. ರಾಜಣ್ಣ, ನಿಮ್ಮ ಚಡ್ಡಿ ತುಂಬ ಚೆನ್ನಾಗಿದೆ. ಅಣ್ಣ ಕೊಟ್ಟಿರೋ ಚಡ್ಡಿ, ಯೋಗೇಶ್ ಅಣ್ಣ ಕೊಟ್ಟಿರೋ ಚಡ್ಡಿ. ಸೂಪರ್. ಹೇಳಿ ರಾಜಣ್ಣ, ಎಷ್ಟು ಟೈಮ್ ಆಯ್ತು ನೀವು ಬಂದು ಇಲ್ಲಿಗೆ? ಇಲ್ಲಿಗೆ ಬಂದು 3 ವರ್ಷ ಆಯಿತು. 3 ವರ್ಷ ಆಯಿತು. ಹೇಗೆ, ಯಾವ ಕಾರಣಕ್ಕೆ ಇಲ್ಲಿಗೆ ಬಂದರೆ? ಯಾವ ಹೋಗ್ತಾ ಇದ್ದೆ ನೈಟು ಹೋಗ್ತಾಗ ಹಿಂಗೆ ಪೋಲಿ ಹುಡುಗರು ಕೈ ಕಟ್ ಮಾಡಿಬಿಟ್ರು. ಕೈ ಎತ್ಬಿಟ್ಟು ಇದು ಊಟ ಮಾಡಿ ಊದ್ಕೊಂಬಿಟ್ಟು ಕೈ ಕಟ್ ಮಾಡಿದ್ರ? ಯಾರು? ಹಿಂಗೆ ಪೋಲಿ ಹುಡುಗರು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನನ್ನ ಜ್ವರ ಎಲ್ಲ ತರ್ಕಿದ್ರು. ಅದ್ರಲ್ಲಿ 1.5 kg ಹುಳ ಇತ್ತಂತೆ. ಹೌದಾ? 1.5 kg ಹುಳ. ಅಂದ್ರೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಹುಡುಗರು ಇರ್ತಾರ, ಪೋಲಿ ಹುಡುಗರು ಬಂದು ಕೈ ಕಟ್ ಮಾಡಿದ್ರಂತೆ. ಅದು ಗಾಯ ಆಗಿ ಅದು ರೇಷ್ ಈ ಥರ ಎಲ್ಲ ಆಗಿ 1.5 kg ಹುಳ ಇತ್ತಂತೆ ಕೈಯಲ್ಲಿ. ಅಣ್ಣ ಕರ್ಕೊಂಬಂದು ಇಲ್ಲಿ ಸಾಕಲಿಲ್ಲ ಅಂದರೆ ಅಲ್ಲಿ ಸತ್ತೋಗಿ ರೋಡಾಗೆ ನನ್ನ ಇಲ್ಲೇ ಫುಟ್ಪಾತಲ್ಲಿ ಬಿದ್ದಿದೆ. ಎಲ್ಲಿ? ನನ್ನ ಇಲ್ಲೇ ಫುಟ್ಪಾತಲ್ಲಿ. ಅಣ್ಣ ಬಂದು ಕರ್ಕೊಂಬಂದು ನಾನು ಹಿಂಗೆ ಇದು ಮಾಡಿ ಕೈಯೇ ಹೋಗ್ಬೇಕಾಯ್ತು. ಅಣ್ಣ ಬೇಡ ಅಂದರು. ನೋಡಿದ್ದೆ ಕೈ. ಈ ಗುಣ ಆಗಿದೆ ಅಲ್ವಾ ಕೈ? ಪರವಾಗಿಲ್ಲ ಈಗ. ಹೌದಾ? ಮೂವ್ಮೆಂಟ್ ಆಗ್ತಿದ್ಯಾ? ಈ ಮೂಮೆಂಟ್ ಇಷ್ಟೇ, ಸ್ವಲ್ಪ ಅಷ್ಟೇ, ಅಷ್ಟೇ. ಹಿಂಗಾಗಲ್ಲ. ಹಂಗಾಗಲ್ಲ. ಸೊ ಮಕ್ಕಳು ನಿಮ್ಗೆ ಯಾರು ಕೈ ಮುಗಿತೀನಿ, ಮಕ್ಕಳ ಸುದ್ದಿ ಕೇಳಬೇಡಿ. ಇದರಲ್ಲಿ ನಾನು ಭಾಳ ಕೂಲಿ ಕೆಲಸ ಮಾಡಿ ಸಾಕಿ SLC ಓದಿಸಿ ಸ್ವಾಮೀಜಿ ಸ್ಕೂಲಾಗೆ SLC ಓದಿ 3 ಜನಕ್ಕೂ ಎಲ್ಲ ಇದು ಮಾಡಿ ಕೊನೆಗೆ 2 ಲಕ್ಷ ಇತ್ತು. 2 ಮದುವೆ ಮಾಡಿ ಇದು ಮಾಡಿದೆ. ಕೊನೆಗೆ ಹೆಂಡ್ತಿನೂ ಮತ್ತು ದೊಡ್ಡ ಮಗನ ಕೈಗೆ ಇದಾಯಿತು. ಅದರಿಂದ ನಾನು ಮಕ್ಕಳ ಸುದ್ದಿ ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗಲ್ಲ ಜಾಸ್ತಿ. ಭಾಳ ನೊಂದುಬಿಟ್ಟಿನಿ, ಭಾಳ ಕಷ್ಟ ಬಿದ್ದು ಇದು ಮಾಡಿದ್ದೀನಿ. ಕೊನೆಗೆ ನೀನೇನು ಮಾಡಿಲ್ಲ ಅಂದರು. ಮಕ್ಕಳೇ ಏನು ಮಾಡಿಲ್ಲ, ಏನು ಮಾಡಿಲ್ಲ. ಸರಿ ಅಂದ್ಬಿಟ್ಟು ನಾವು ಆಚೆಗಡೆ ಬಂದು ತಲೆ ಸೊತ್ತು ಬಂದು ಫುಟ್ಪಾತಲ್ಲಿ ಬಿದ್ದಿದ್ದೆ. ಅವಾಗ ಅಣ್ಣ ಬಂದು ಕರ್ಕೊಂಬಂದು ಇದು ಮಾಡೋದು. ಹಂಗೂ ಒಂದು ಸಾರಿ ಹುಡುಕ್ಬಿಟ್ಟಿದ್ದೆ, ನಾನೇ ಹುಡುಕ್ಬಿಟ್ಟಿದ್ದೆ. ಬೇಡ, ಎಲ್ಲೂ ಬೇಡ, ಸತ್ತೋಗೋಣ ಅಂತ. ಕೊನೆಗೆ ಅಣ್ಣನೇ ತಿರ್ಗಾ ವಾಪಸ್ ಕರ್ಕೊಂಬಂದು ಇದು ಮಾಡಿ ಈಗ ಚೆನ್ನಾಗಿ ನೋಡ್ಕೊಂಡವ್ರೆ. ಅವರೇ ನನಗೆಲ್ಲ ದೇವರು. ಚೆನ್ನಾಗಿ ನೋಡ್ಕೊಂಡವ್ರೆ, ಏನೂ ಇದಿಲ್ಲ, ತೊಂದರೆ, ಆರಾಮಾಗಿದ್ದೀನಿ. ಇನ್ನೇನು ಹೇಳೋಕ್ಕೂ ನನಗೆ ಇಷ್ಟ ಅಲ್ಲ. ಮಕ್ಕಳ ಸುದ್ದಿ, ಮನೆ ಸುದ್ದಿ ಏನು ಕೇಳಬೇಡಿ ಅಷ್ಟೇ. ಇನ್ನೇನು ಹೆಣ್ಣು ಮಕ್ಕಳಿದ್ರೆ ನಾನು ಈ ಸ್ಥಿತಿ ಬರ್ತಿರ್ಲಿಲ್ಲ. ನೋಡಿ, ಒಂದು ಪಾಯಿಂಟ್ ಹೇಳಿದ್ರು, ಹೆಣ್ಮಕ್ಳಿದ್ದೆ ನಾನು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ, ನನಗೆ ಗಂಡು ಮಕ್ಕಳು ಅಂತ. ಇದನ್ನೇನೋ ನಿಮಗೆ ಸ್ಟೋರಿ ಹೇಳಬೇಕು, ಏನೋ ಒಂದು ಕತೆ ಹೇಳಬೇಕು ಅಂತ ಇವ್ರನ್ನ ಕರೆದಿಲ್ಲಿ ಕೂರಿಸಿ ಕತೆ ಹೇಳಿಸಿಲ್ಲ. ನೆಕ್ಸ್ಟ್ ಜನ್ರೇಷನ್ಗೆ ಇದೊಂದು ಪಾಠ ಆಗಲಿ. ಸೊ ನಾವು ಕತೆ ಹೇಳೋದಕ್ಕಿಂತ ಆ ಟ್ರೂ ಸ್ಟೋರಿ ನೀವೇ ಅವ್ರ ಹತ್ರ ಕೇಳಿದಾಗ ಅದು ತುಂಬ ಒಂದು ಎಫೆಕ್ಟ್ ಆಗುತ್ತೆ. ಸೊ ಅದು ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ ಅವ್ರನ್ನ ಕರೆದು ಆ ಕಥೆಯನ್ನು ಹೇಳಿಸ್ತಿದ್ದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಓಕೆ, ನಮ್ಮ ಮುಂದಿನ ಒಂದು ಜೀವನದ ಪಾಠ ಹೇಳಿಕ್ಕೆ ಬರ್ತಿರೋರು ನಮ್ಮ ಬಾಬಣ್ಣವರು. ಬಾಬಣ್ಣ ಬನ್ನಿ. ಬಾಬಾ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನೇನಂದರೆ ಏನು ಮಾತಾಡಬೇಕು ಅಂತ ನನಗೆ ತೋಚದೇ ಇಲ್ಲ. ನಮ್ಮ ತಾಯಿಗೆ 5 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ನಾನು ಆವಾಗ ಓದ್ತಾ ಇದ್ದೆ. ನಮ್ಮ ತಂದೆ ಏನು ಮಾಡಿದ್ರು, ಇವನಿಗೆ ಎಲ್ಲ ಕೆಲಸ ಮಾಡಿದೆ ಅಂತ ಫ್ಯಾಕ್ಟ್ರಿ ಮಡಗಿದ್ರು. ಅಲ್ಲೂ ಸ್ವಲ್ಪ ಹೊತ್ತು ನಾನು ಮಾಡಿ ಇವ್ನಿಗೇನು ಮಾಡಬೇಕು ಎಲ್ಲ ಗೂಡಿಸೋದು ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ನಮ್ಮ ತಂದೆ ಇರೋವಾಗ ಎಲ್ಲ ಮಾಡ್ತಾಯಿದ್ದೆ. ನಮ್ಮ ತಂದೆ ಇದು ಬಿನ್ನಿ ಮೀನಲ್ಲಿ ಕೆಲಸ ಮಾಡ್ತಾಯಿದ್ರು. ಏನು ಮಾಡ್ತಾ 4 ವರ್ಷ ಲೇತು ಮಿಲ್ಲಿಂಗ್ ಮಿಷಿನು ಎಲ್ಲ ಮಡಗಿದ್ರು. ಅವರೇನು ಮಾಡಿದ್ರು, 5 ಜನ ಗಂಡು ಮಕ್ಕಳು ನನಗೆ ಭಾಗ ಬರಬೇಕು, ನಮ್ಮ ತಾಯಿದು ನಮ್ಮ ತಂದೆದು ಅಂತ. ನಾವು ಕೊಡೋಕ್ಕಾಗಲ್ಲ, ನನ್ನ ಸೈನ್ ಮಾಡಲ್ಲ, ನನ್ನ ಭಾಗ ಏನಿದೆ ಅದು ಕೊಟ್ಬಿಟ್ಟೆ ನಾನು ಹೋಗ್ತೀನಿ. ಕೊಡೋಕ್ಕಾಗಲ್ಲ, ನೀನು ಏನು ಕೆಲಸ ಮಾಡಿದ್ದೀಯಾ ಅಂತ ನಮ್ಮ ತಂದೆನೇ ಹೇಳಿದ್ರು, ನಮ್ಮ ತಾಯಿನೇ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ, ಮೆಜೆಸ್ಟಿಕಲ್ಲಿ ಬಟ್ಟೆ ಅಂಗಡಿ, ಅಂಕಾಗ್ ಬಜಾರು ಎಲ್ಲ ಸ್ವಲ್ಪ ದಿನ ಕೆಲಸ ಮಾಡಿದೆ. ಅಲ್ಲಿ 2,000 3,000 ಎಲ್ಲ ಕೊಟ್ಟರು. ಜಾಗ ದೊಡ್ಡದು ಬಿಲ್ಡಿಂಗ್ ಕಟ್ಸಿರ್ತೀವಿ. ರಾಮ್ಕುಮಾರ್ ಮಿಲ್ಲು ಪಕ್ಕ. ನನಗೆ ಊಟ ಮಾಡೋಕ್ಕೆ ಅದು ದೊಡ್ಡ ಮನೆ ಅವ್ರು ಕಟ್ಸಿದ್ರು. ಈ ಕಡೆ ಜಾಗ ಐತೆ, ಮೇಲೆ ಮನೆ ಕಟ್ಸಿದ್ದೀವಿ. ಕೆಳಗಡೆ ಪೋಷನ್ನು ನಮ್ಮ ತಾಯಿಯವರು ಇದ್ದರು. ನಮ್ಮ ತಾಯಿಯವರು ತೀರೋದ್ರು. ಆಮೇಲೆ ನಮ್ಮ ತಂದೆ ತೀರೋದ್ರು. ಆಮೇಲೆ ನನ್ನ ಸ್ಥಿತಿ ತಂದೂ ಅವರೇ. ಏನೋ ಹೇಳೋಕ್ಕಾಗಲ್ಲ. ನಮ್ಮಣ್ಣ ನನ್ನ ಭಾಗ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಅವನು ವಿಜಯನಗರದಲ್ಲಿ ಇರೋವನು ಅವನು ಸೈನ್ ಮಾಡಿಸ್ಕೊಂಡು ನಮ್ಮ ತಂದೆ ಕೈಲಿ ಅವನು ಹೊಂಟಾಗಿ ದೊಡ್ಡ ಬಿಲ್ಡಿಂಗ್ ಕಟ್ಟವನೆ ವಿಜಯನಗರದಲ್ಲಿ. ಅಯ್ಯೋ, ನೀವು ತಲೆನೇ ಕೆಡ್ಸ್ಕೊಬಿಡಿ. ಈಗ ನೀವು ಇಲ್ಲಿ ಬಂದಿದ್ದೀರಲ್ವಾ, ಈಗ ಹೇಗಿದ್ದೀರಾ? ಇವಾಗ ನಮ್ಮ ಮನೆಯಿಂದ ಚೆನ್ನಾಗಿದ್ದೀವಿ. ಏನಾದ್ರು ಯಾರು ಇದುವರೆಗೂ ನನಗೆ ಬಂದು ನೋಡಲೇ ಇಲ್ಲ. ಈಗ ಅವನೇ ಅಂತ ತಂದು ಬಿಟ್ಬಿಟ್ಟು ಹೋಗವನು. ಇದುವರೆಗೂ ತಿರುಗಿ ನೋಡೇ ಇಲ್ಲ. ನಮ್ಮ ಅಣ್ಣ ಮಂಜಮ್ಮ ಅವರೇ ದೇವರು. ಸೊ ಇನ್ನೊಬ್ಬರ ಕತೆ ಹೇಳಕ್ಕೆ ನಾನಂತೂ ತುಂಬ ಕ್ಯೂರಿಯಾಸಿಟಿನ ಕಾಯ್ತಿದ್ದೀನಿ. ಸೊ ಅವರೊಬ್ಬರು ಆರ್ಟಿಸ್ಟ್ ಹೇಳ್ಬೋದು, ತುಂಬ ದೊಡ್ಡ ಆರ್ಟಿಸ್ಟ್. ಸೊ ಓಕೆ, ಹಾಗಾದ್ರೆ ನಾವು ವೆಲ್ಕಮ್ ಮಾಡೋಣ. ಓಕೆ, ಲೆಟ್ಸ್ ವೆಲ್ಕಮ್ ಶ್ಯಾಮ್ ಸುಂದರ್ ಸರ್, ಬನ್ನಿ. ಸೊ ನನಗೆ ನೀವಿಲ್ಲಿರೋದು ನಿಜವಾಗ್ಲೂ ತುಂಬ ಒಂದು ಆಶ್ಚರ್ಯ. ನಂಗೆ ಶಾಕ್ ಆಯಿತು. ಇಲ್ಲೊಬ್ರಿಗೆ ಹಿಂಗೆ ಕಲಾವಿದರಿದೆ, ಅದು ಬೇರೆ ಸಿನಿಮಾ ಆರ್ಟಿಸ್ಟ್, ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿದ್ದಾರೆ, ಅದು ಬೇರೆ ರೀಸೆಂಟ್ ಆಗಿರೋ 2 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ನನಗೆ ನಿಜವಾಗ್ಲೂ ಶಾಕ್ ಆಯ್ತು. ಏನಾಯ್ತು ಸರ್, ಯಾಕೆ ಇಲ್ಲಿದ್ದೀರಾ? ನನಗೆ ಮೈಂಡ್ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನಾನು. ನೀವು ಒಂದು 2 ಮಂತ್ಸು. ಆದರೆ ಏನು ವಿಷಯ ಅಂದರೆ ಹಿಂಗೆ ಫ್ಯಾಮಿಲಿ ಪ್ರಾಬ್ಲಮ್ಮು, ಸ್ವಲ್ಪ ಇದು ಹಣದ್ದು ದುಡ್ಡು ಪ್ರಾಬ್ಲಮ್ಮು, ಆ ಥರ ಆಗಿ ಸ್ವಲ್ಪ ಮೈಂಡು ಅಪ್ಸೆಟ್ ಆಗ್ಬಿಟ್ಟಿತ್ತು. ಆಮೇಲೆ ನನ್ನ ಫ್ರೆಂಡ್ ಬಂದು ಕರ್ಕೊಂಬಂದು ಇಲ್ಲಿ ಬಿಟ್ಟು ಇವಾಗ ಪಕ್ಕ ರೆಡಿಯಾಗಿದ್ದೀನಿ. ಈಗ ರೆಡಿಯಾಗಿದ್ದೀರಾ? ರೆಡಿಯಾಗಿದ್ದೀನಿ ಸರ್. ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ. ಸೊ ಇಲ್ಲ ಸರ್, ನಂದು ರಿಕ್ವೆಸ್ಟ್ ಇಷ್ಟೇ, ಆದಷ್ಟು ಬೇಗ ರೆಡಿಯಾಗಿ. ಸೊ ಬೆಳ್ಳಿ ಪರದೆ ನಿಮ್ಗೆ ಕಾಯ್ತಾ ಇದೆ. ಸೊ ನೀವು ಮತ್ತೆ ಬರಬೇಕು, ಕ್ಯಾಮ್ರಾದ ಮುಂದೆ ನಿಲ್ಲಬೇಕು. ಥ್ಯಾಂಕ್ ಯು. ನೀವು ಆ್ಯಕ್ಟ್ ಮಾಡಬೇಕು ಸರ್. ಖಂಡಿತವಾಗ್ಲೂ ಮಾಡೋಣ. ನನಗೂ ಇನ್ನು ತುಂಬ ಅಪೇಕ್ಷೆ ಐತೆ. ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಸಿಗುತ್ತೆ ಸರ್, ಯಾಕಂದರೆ ಕಲಾವಿದರಿಗೆ ಸಾವಿಲ್ಲ ಅಂತ. ಹೌದು. ಸೊ ನೀವು ಇಲ್ಲಿರೋದು ನನಗಂತೂ ಇಷ್ಟ ಇಲ್ಲ ಸರ್, ನೀವು ಬರಬೇಕು. ಇಲ್ಲ, ಖಂಡಿತ ಅದಕ್ಕೆ ಸಹಾಯವಾಗಿ ನಮ್ಮ ಯೋಗೇಶ್ ಸರ್ ಇದ್ದಾರೆ, ಹೇಳಿದ್ದಾರೆ ಪಕ್ಕ ನೀನು ರೆಡಿಯಾಗು, ನಾನೇ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಭರವಸೆ ಮೇಲೆ ಇದ್ದೀನಿ. ಹೌದಾ? ಓಕೆ ಸರ್, ನಮ್ದು ರಿಕ್ವೆಸ್ಟ್ ಅಷ್ಟೇ, ಆದಷ್ಟು ಬೇಗ ರೆಡಿಯಾಗಿ, ಆದಷ್ಟು ಬೇಗ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್. ಹಾಂ ಸರ್, ಒಂದು ಡೈಲಾಗ್ ಸರ್, ನಿಮ್ಮ ಸಿನಿಮಾದ ಯಾವುದಾದ್ರು ನಾಟಕ ಮಾಡಿರ್ಬೋದು ನೀವು? ನಾಟಕ ಅಲ್ಲ, ನಂದೇ ಸಿನಿಮಾ, ನಂದೇ ಆ್ಯಕ್ಟ್ ಮಾಡಿ ಮೈನ್ ವಿಲನಾಗೆಲ್ಲ ಮಾಡಿದ್ದೀನಿ. ಲೀಡಾಗಿ ಮಾಡಿದ್ದೀರಾ? ಲೀಡ್ ರೋಡಲ್ಲೆಲ್ಲ ಮಾಡಿದ್ದೀನಿ. ಓಕೆ ಸರ್, ಅದು ಒಂದು ಡೈಲಾಗ್. ವಿಜಯ್ ಅವ್ರದ್ದು 2ನೇ ಸಿನಿಮಾ ಅದು. ಯಾವುದು? ಯುಗ ಅಂದ್ಬಿಟ್ಟು. ಯುಗ, ಹೌದು, ವಿಜಯ್ ಸರ್, ಹೌದು ಹೌದು. ಅದರಲ್ಲಿ ಮೈನ್ ಕ್ಯಾಪ್ಷನ್ನೇ ಅದು, ಪಾಪ ಪುಣ್ಯ ಪುಸ್ತಕದ ಮೇಲೆ, ದುಡ್ಡಿದ್ರೆ ದುನಿಯಾ ಮೇಲೆ ಅಂತ. ಸೊ ಅದಾದ್ಮೇಲೆ ತುಂಬ ಕಂಟಿನ್ಯೂ ಮಾಡ್ಕೊಂಡು ಬಂದು ರೀಸೆಂಟಾಗಿ ಎಡ್ಡು ಬುಷ್ ಮಾಡಿದೆ. ಯಾರು ಅದು? ಜಯರಾಜು
ನನ್ನ ಮಕ್ಕಳ ನನ್ನ ಸಾಮಾನಷ್ಟು ಉದ್ದ ಇಲ್ಲ ಬಾರಿ ಮೆರೀತಾರಂತ ಯಾರು ಗೊತ್ತಾ? ನಾನು ಸೋಡಾ ಬಾಟ್ಲು ರಾಧಾಕೃಷ್ಣ ಚಾಕು ಚಂದ್ರ ನನ್ನ ಮಕ್ಕಳು ನೀವು ನಿಲ್ದಂಗ್ ಮಾಡಕ್ ಬರ್ತೀನಿ. ಅಂದ್ರೆ ಮಕ್ಕಳ ಯಾರು ತಪ್ಪು ತಿಳ್ಕೊಬೇಡಿ, ಸಾಮಾನಷ್ಟು ಉದ್ದ ಅಂದ್ರೆ ಅದು ಚಾಕು. ಚಾಕು ಅಂದ್ರೆ ಕೈಯಲ್ಲಿ ಚಾಕು ಇದರಲ್ಲಿ ಚಾಕು. ಓಕೆ, ಚಾಕು ಚಾಕು ಚಾಕು. ಇದು ನನಗೆ ಸಾಕು. ಎಷ್ಟೋ ಜನ ಆರ್ಟಿಸ್ಟು ಊರು ಬಿಟ್ಟು ಮನೆ ಬಿಟ್ಟೆಲ್ಲ ಏನೋ ಜೀವನ ಕಟ್ಟಬೇಕು ಅಂತ ಬೆಂಗಳೂರಿಗೆ ಬಂದಿರ್ತಾರೆ. ಸೊ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟು ನಿಮಗೆ ಡೈರೆಕ್ಟ್ರು ಪರಿಚಯ ಇರಬೇಕು, ಇಲ್ಲ ಅಸೋಸಿಯೇಟ್ ಪರಿಚಯ ಇರಬೇಕು, ಇಲ್ಲ ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಪರಿಚಯ ಇರಬೇಕು. ಹಂಗಿದ್ರೆ ಮಾತ್ರ ಪ್ರಯತ್ನ ಪಡಬೇಕು. ನನಗೆ ಯಾರೂ ಗೊತ್ತಿಲ್ಲ, ನನಗೆ ಚಾನ್ಸ್ ಕೊಡಿ ಅಂದರೆ ಅದೆಲ್ಲ ಆಗದಿರೋ ಕತೆ. ಇಲ್ಲಿ ಬಂದು ಎಷ್ಟು ಟೈಮ್ ಆಯ್ತು? ನಾನು 9 ತಿಂಗಳಾಯಿತು ಸರ್ ಇಲ್ಲಿ ಬಂದು. 9 ತಿಂಗಳಾಯಿತು. ಈಗ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ರಿಕವರ್ ಆಗಿದ್ದೀನಿ, ಆರಾಮಾಗಿದ್ದೀನಿ ಇವಾಗ. ಖಂಡಿತವಾಗ್ಲೂ ಚೆನ್ನಾಗಿದ್ದೀನಿ. ನಾನು ಬಂದಾಗ ಪರಿಸ್ಥಿತಿಗೂ ಇವಾಗ ಪರಿಸ್ಥಿತಿಗೂ ತುಂಬ ಇದೈತೆ. ಯೋಗೇಶ್ ಸರ್ ಹೆಂಗ್ ನೋಡ್ತಾವೆ? ಅವರು ನಮಗೆಲ್ಲ ದೇವ್ರ ಮಕ್ಕಳು ಅಂತಾರಲ್ಲ ಸರ್, ಅವ್ರ ದೇವರು ಅವ್ರ ಮಕ್ಕಳು. ಮನುಷ್ಯ ನಾನು ಗಿನ್ನಿಸ್ ಪಡಿಬೇಕು, ವರ್ಲ್ಡ್ ಕಪ್ ತಗೋಬೇಕು ಅಂತೆಲ್ಲ, ಅವ್ರಿಗಿಂತ ಹಿರಿಯರ್ ಮಾತಲ್ಲಿ ಅವರೇ ದೇವ್ರಂದ್ರು ನೋಡಿ, ಅಷ್ಟು ಸಾಕು. ಅದೇ ದೊಡ್ಡ ಸರ್ಟಿಫಿಕೇಟು, ಅದೇ ದೊಡ್ಡ ಅವಾರ್ಡು ಎಲ್ಲ ಆಗಿದೆ. ಥ್ಯಾಂಕ್ ಯು ಯೋಗೇಶ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟು ನಮಗೆಲ್ಲ ಪಾಠ ಮಾಡ್ಲಿಕ್ಕಂತಾನೆ ಒಬ್ರು ಮೇಷ್ಟ್ರು ಬಂದಿದ್ದಾರೆ, ಸಿ ನಾಗರಾಜ್ ಸರ್ ಅಂತ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ ಸರ್. ಮದ್ಯಪಾನ ಪ್ರಿಯರಿಗೆ ಹೇಳೋದಿಷ್ಟೇ ನಾನು, ಏನು ಅಂತ ಹೇಳಿದ್ರೆ, ಹೊರಗಡೆ ಪ್ರಪಂಚಕ್ಕೆ ಹೋದರೆ ಕುಡಿಬೇಕು ಅಂತ ಒಂದು ಮನಸ್ಸು ಬರ್ತದೆ. ನಾನು ಫಸ್ಟ್ ಅದು ಹೇಳೋ ಮುಂಚೆ ನಾನು ಈಗೇನು ಹೇಳ್ತಾ ಇದ್ದೀನಿ ಅಂತೇಳಿ, ನಾನು ಇಲ್ಲಿ ಬಂದು ಸೇರಿದ್ದು ನನ್ನ ಅದೃಷ್ಟ. ಅಚಾನಕ್ ಅಂದರೆ ಆಕಸ್ಮಿಕವಾಗಿ ಇಲ್ಲಿ ಬಂದು ಸೇರಿದ್ದು ನಾನು. ಇಲ್ಲಿ ಬರಬೇಕು ಅಂತೆಲ್ಲ ಬಂದು ನೋಡಿದ್ಮೇಲೆ ಈ ಆಶ್ರಮ ಅಲ್ಲ, ಇದು ನಿಜವಾಗ್ಲೂ ಸ್ವರ್ಗನೇ ಇದು. ಆ್ಯಕ್ಚುಲಿ ನಾನು ರಿಯಲಾಗಿ ಬಂದಿದ್ದು. ನನಗೆ ತುಂಬ BP ಇದ್ದಾಗ ಬಂದಿದ್ದು. ಬರಬೇಕಾದ್ರೂ ಅಷ್ಟೇ ನನ್ನ ಹೆಂಡತಿ ಮಕ್ಕಳಿಗೆ ಕಷ್ಟ ಕೊಡಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಮನೆಯಲ್ಲ ಆದರೂ ನಮ್ಮ ಮಿಸ್ಸಸ್ ನಾನು ಇರೋದಿಲ್ಲ, ಇಲ್ಲೇ ಹೋಗ್ತೀನಿ ಅಂತ ಹೇಳಿದಾಗ, ಇದೇ ಆಶ್ರಮಕ್ಕೆ ಹೋಗಿ ನೀವು ಇರಲ್ಲ ಅಂತ ಗೊತ್ತು ಅಂತ ಅವಳಿಗೆ ರಿಯಲ್ ನಾನು ಹೇಳ್ತಾ ಇರೋದು. ಪ್ರತಿಯೊಂದು ಅಕ್ಷರ ಸಹ ಸತ್ಯ ಇದು. ಇರಲ್ಲ, ಈ ಅಡ್ರೆಸ್ಸು ಹೇಳಿದ್ಲು, ಅಲ್ಲಿಗೆ ಹೋಗು ಅಂತ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಂದೆ ತಾಯಿ ಇಲ್ಲದೆ ಇರ್ಬೋದು, ತಂದೆ ತಾಯಿ ಇಲ್ಲ ಅಂತ ಬರೋವ್ರಿಗೂ ತಂದೆ ತಾಯಿ ಇದ್ದೇ ಇರ್ತಾರೆ. ಅನ್ನ ಇಲ್ಲ ಅಂತ ಹೇಳಿದವ್ರಿಗೂ ಅನ್ನ ಇದ್ದೇ ಇರಲಿ. ವಿದ್ಯಾಭ್ಯಾಸ ಇಲ್ಲೋ ಅವ್ರು ಓದಬೇಕು, ಮುಂದೆ ಬರಬೇಕು ಅನ್ನೋರ್ಗೂ ಒಂದು ಚಾನ್ಸ್ ಇದೆ, ದೇವ್ರು ಕೊಟ್ಟೇ ಕೊಡ್ತಾನೆ. ಇಲ್ಲಿ ಆ ಒಂದು ಪವಿತ್ರವಾದ ಧರ್ಮಸ್ಥಳಕ್ಕಿಂತ ಒಂದು ಕೈ ಜಾಸ್ತಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಆದರೂ ಅದು ಈಕ್ವಲ್ ಸಮ ಇರ್ಬೋದು ಇದು. ಯಾಕೆಂದರೆ ಇಲ್ಲಿ ಶಿವ ಪಾರ್ವತಿ ನಿಲ್ಲಿಸಿದ್ದಾರೆ, ನಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀವಿ ನಾವು. ಜನಶ್ರೀ ಯೋಗೇಶ್ವರು ಮಾತ್ರ ಸಿಗಕ್ಕೆ ಸಾಧ್ಯ ಆಗಿದೆ. ಎಸ್ ಸರ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸರ್, ನನಗಿನ್ನೊಂದು ಡೌಟ್ ಇದೆ, ಹೇಳಿ. ಕೈಯಲ್ಲಿ ಬುಕ್ಸ್ ಇದೆ, ಪುಸ್ತಕ ಇದೆ, ಹೌದು. ಯಾಕೆ ಇದು ಏನು ಕತೆ? ಪುಸ್ತಕ ಏನಕ್ಕೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಕುಡ್ಕಲ್ಲ, ಫಸ್ಟ್ ಕೈಯಲ್ಲಿ ಬಾಟ್ಲಿ ಇತ್ತು. ಇಲ್ಲಿ ಬಂದಾಗ ಚೇಂಜ್ ಮಾಡಿದವರು ನಮ್ಮ ಯೋಗೇಶ್ ಅಣ್ಣವ್ರು ಬಂದು ಪುಸ್ತಕ ಕೊಟ್ಟರು. ಈ ಪುಸ್ತಕ ಓದಿ ಕೈಯಲ್ಲಿರೋ ಬಾಟ್ಲಿ ಯಾವ್ದು ನಿಮ್ಮ ಜೀವನ ಹಾಳು ಮಾಡ್ತದೆ, ನನಗೆ ಹೆಂಡತಿ ಮಕ್ಕಳೇ ಬೇಡ ಅನ್ನೋ ಆ ಸ್ಥಿತಿಯಲ್ಲಿ ನನಗಿದ್ದಾಗ ಈ ಪುಸ್ತಕ ಕೊಟ್ಟು ನನಗೆ ಮತ್ತೆ ನಾವು ಸುಮ್ಮನೆ ಬೇರೆಯವ್ರು ಬಂದು ಬೇಕಾದ್ರೆ ಟೆಸ್ಟ್ ಮಾಡಲಿ. ಎಷ್ಟೋ ಜನ ಬಂದು ಹೇಳ್ತಾರೆ, ಇಲ್ಲಿ ಬಂದರೆ ಏನೋ ಒಂದು ವೈಬ್ರೇಷನ್ ಇದೆ ಇಲ್ಲಿ. ಆ ಗೇಟಿಂದ ಬರ್ತಿದ್ದಂಗೆ ಆ ಸ್ವಾಮಿ ನೋಡ್ತಿದ್ದಂಗೆ ಒಂದು ವೈಬ್ರೇಷನ್ ಇದೆ ಇಲ್ಲಿ. ಅದು ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಿವಪಾರ್ವತಿಯವ್ರ ಕನಸಲ್ಲೇ ಬಂದು ಹೇಳಿರ್ಬೇಕು, ಅದಕ್ಕೆ ಸ್ಥಾಪನೆ ಆಗಿದೆ ಇಲ್ಲಿ. ಇಲ್ಲಾಂದರೆ ಸ್ಥಾಪನೆ ಆಗೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅವರು. ನಿಜವಾಗ್ಲೂ ಸರ್, ನಿಮ್ಮನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ. ನೀವು ಮಾತು ಹೇಳಿದ್ರಿ, ನನ್ನ ಕೈಲಿ ಆಗಲೂ ಬಾಟ್ಲಿ ಇತ್ತು, ಹೌದು, ಈಗ ಪುಸ್ತಕ ಇದೆ. ಪುಸ್ತಕ ಕೊಟ್ಟಿದ್ದು ಇದು ಓದ ಮೇಲೆ ನನಗೆ ಸ್ವಲ್ಪ ತಿಳುವಳಿಕೆ ಬಂದಿದ್ದು. ಸಮಾಜ ಅಂದ್ರೆ ಏನು, ಹೆಂಡತಿ ಅಂದ್ರೆ ಏನು, ಮಕ್ಕಳು ಅಂದ್ರೆ ಏನು, ತಂದೆ ಅಂದ್ರೆ ಏನು, ತಾಯಿ ಇದು ತಿಳಿಸ್ಕೊಟ್ಟಿದ್ದೆ ನಮ್ಮ ಶಿವಪ್ಪ. ಅಂದ್ರೆ ನಮ್ಮ ರಾಮಾಯಣ ಪುಸ್ತಕದಲ್ಲಿ ಎಲ್ಲನೂ ಇದೆ. ಯಾರನ್ನೂ ಬೇಕಾದ್ರೆ ಪುಸ್ತಕ ಚೇಂಜ್ ಮಾಡುತ್ತೆ. ಹೌದು, ಯಾರನ್ನ ಬೇಕು, ಎಂಥವ್ರನ್ನ ಬೇಕಾದ್ರೂ ಚೇಂಜ್ ಮಾಡ್ತದೆ. ಅದಕ್ಕೆ ಉದಾಹರಣೆ ನಾನೇನೆ. ಅದು ನಮ್ಮ ರಾಮಾಯಣದ ಪವರ್ ಅಂತ ಹೇಳ್ಬೋದು. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಯಾವಾಗಲೂ ನಾವೇನು ಮಾಡ್ತೀವಿ ಸೆಟ್ಟಲ್ಲಿ, ನಾವೇ ಗೇಮ್ ಆಡ್ತೀವಿ, ನಾವೇ ಟಾಸ್ಕ್ ಆಡ್ತೀವಿ ಅಲ್ವಾ? ಸೊ ಇಲ್ಲಿಯ ಸಿಬ್ಬಂದಿಗಳಲ್ಲಿದ್ದಾರೆ, ಪ್ಲೀಸ್ ದಯವಿಟ್ಟು 3 ಜನ ಬನ್ನಿ ಬೇಗ. ಓಕೆ, ನಮ್ಮ ಜನಸ್ನೇಹಿ ಆಶ್ರಮದ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ. ಸೊ ಅವ್ರನ್ನ ಫಸ್ಟ್ ಅವ್ರ ಹೆಸರುಗಳು ಸರ್, ಹೆಸರು ಹೇಳಿ. ಕರ್ಣ ಅಂತ ಸರ್. ಕರ್ಣ ಸರ್, ನೀವು? ದಯಾ ಸರ್, ನೀವು? ರಾಜೇಶ್ ಗೌಡ. ಏನು? ರಾಜೇಶ್ ಗೌಡ. ರಾಜೇಶ್ ಗೌಡ,
ಓ ನಿಮ್ ಕತೆ ನಾನು ಕೇಳಿದ್ದೀನಲ್ವಾ? ಏನು ಕೇಳಿ ಅದು ನೀವೊಂದು 12 ಹುಡುಗಿರ್ನ ನೋಡಿದ್ದು ಅವರೇ ಇವತ್ತು. ಗೌಡ್ರಿ ನಮಸ್ತೆ ಗೌಡ್ರಿ. ಅಯ್ಯೋ ನೋಡಿದೀವಿ. ಈಗಿನ ಕಾಲದಲ್ಲಿ ಹೆಂಗೆ ಗೊತ್ತಾ, ಹುಡುಗಿರ್ ನೋಡಕ್ ಹೋದ್ರೆ ಒಳ್ಳೆ ಮನ್ಸು ನೋಡ್ಕೊಡಲ್ಲ. ಈ ಹುಡುಗಿದಿರ್ನ ಏನು ಅಂದ್ರೆ, ಹೆಣ್ಮಕ್ಳನ್ನೇನು ಅಂದ್ರೆ ಹುಡುಗನ ಹತ್ರ ಆಸ್ತಿ ಇದೆಯಾ ಅಂತ ಎಲ್ಲ ಕೇಳ್ತಾರೆ. ಯಾಕಂದ್ರೆ ಅವರು ದುಡ್ಡಿರೋರ್ನ ನೋಡಿ ಮದುವೆ ಮಾಡಬೇಕು ಅಂತ ಅವ್ರ ಅಪ್ಪ ಅಮ್ಮ ಅನ್ಕೊಂಡಿರ್ತಾರೆ. ಒಳ್ಳೆ ಮನ್ಸು ನೋಡಿ ಯಾರು ಈಗಿನ ಕಾಲದಲ್ಲಿ ಕೊಡ್ತಾ ಇಲ್ಲ. ಅದಕ್ಕೆ ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗನ ನೋಡಿ ಅವ್ರ ಗುಣ ನೋಡಿ ಹೆಣ್ಣು ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸರ್ ಈಗ ಒಂದು ಡೌಟ್ ಸರ್, ಈಗ ನೀವು ಹುಡುಗಲ್ಲ, ಹುಡುಗನೇ ಹುಡುಗಲ್ಲ, ಹುಡುಗನೇ ಡೌಟಾ? ನೀವು ಅಲ್ಲ ಡೌಟ್ ಅಲ್ಲ, ಮತ್ತೀಗ ನೀವು ಹುಡುಗನೇ. ಈಗ ನೋಡಿ ನಾ ಫಾರ್ ಎಕ್ಸಾಂಪಲ್ ನಾನೀಗ ಹುಡುಗಿ, ನಾನೀಗ ಬರ್ತೀನಿ. ಬೇಡವಾ? ಇವಾಗ ಅನಿಸ್ತಾನೆ ಇಲ್ಲ ನಮಗೆ. ಇನ್ನೂ ಕೆಟ್ಟ ಕಾಣ್ತೀರಪ್ಪ ನಮ್ಮ ಹತ್ರ. ಈಗ ಅದು ಅನ್ಸುತ್ತೆ ನಿಮ್ಗೆ? ಇನ್ನೂ ಕೆಟ್ಟ ಕಾಣ್ತಾ ಇದ್ದೀರಾ ಒಟ್ಟಿನಲ್ಲಿ. ಇಲ್ಲ, ನಾವು ಅಷ್ಟೇ ಬೇಡ್ಕೊಡೋದು, ಆದಷ್ಟು ಬೇಗ ನಿಮ್ಮೊಂದು ಒಳ್ಳೆ ಹುಡುಗಿ ಸಿಗ್ಲಿ, ಆದಷ್ಟು ಬೇಗ ಮದುವೆ ಆಗಿ ನಮ್ಮನ್ನೊಂದು ಊಟಕ್ಕೆ ಕಡೀರಿ. ಖಂಡಿತ ಕರೆಯೋಣ. ಥ್ಯಾಂಕ್ ಯು ಸರ್. ಸೊ ಇವ್ರಿಗೊಂಚೂರು ನಾವು ಎಂಟರ್ಟೈನ್ ಮಾಡೋಣ ಅಂತ ಇವ್ರನ್ನ ಕರೆಸ್ದೆ ಅಷ್ಟೇ. ಎಸ್, ಪ್ರಾಪರ್ಟಿ ಪ್ಲೀಸ್ 3 ಚೇರ್ ತಗೊಬನ್ನಿ. ಏನಿಲ್ಲ, ಸಿಂಪಲ್. ಈ ಬೆಲೂನ್ನ ನೀವು ಹೊಡಿತೀರಾ. ನೋ ಬಂದ್ಬಿಡಿ, ಎಲ್ಲಿ ಬೇಕಾದ್ರೂ ಅಲ್ಲಿ ಹಿಡಿದು ಡಮರ್ ಅಂತ ಹೊಡಿತೀರಾ ನೀವು. ಟ್ವಿಸ್ಟ್ ಹೇಳ್ತೀನಿ ಕೇಳಿ, ಎಲ್ಲರೂ ಚೇರ್ ತುದಿಯಲ್ಲಿ ಕೂತ್ಕೊಳ್ಳಿ. ಲಕ್ಷಣ ಬಾಲ್ನ ನಿಮ್ಮ ಕಾಲಿಡಲಿಡಿ, ಕಾಲು ಮಧ್ಯಕ್ಕಿಡಿ. ಇಲ್ಲಿ ಮಧ್ಯದಲ್ಲಿ ಏನಿಲ್ಲ, ಕೈ ಎತ್ತಿ ಮಧ್ಯ ನಿಮ್ಮ ತೊಡೆ ಸಂಧಿಯಲ್ಲಿ ಲಚ ಅಂತ ಹೊಡಿಬೇಕಷ್ಟೇ. ನಿಮ್ಮ ಸಮಯ ಈಗ ಶುರು. ಕೈಯಲ್ಲಿ ಮುಟ್ಟಂಗಿಲ್ಲ. ರಾಜೇಶನ ರೆಡಿ 3, 2, 1 ರೆಡಿ. ಇಚ್ಕಿ ಹೊಡಿ. ರಾಜೇಶ್ ಗೌಡ್ರೆ, ಹಿಂಗ್ ಮೋಸ ಮಾಡಿದ್ರೆ ಹೆಂಗೆ? ಈಗ ಅವರು ಎಷ್ಟು ನೀಟಾಗಿ ಅವ್ರ ತೊಡೆ ಸಂದಿಲ್ಲಿ ಹಿಡಿದು ಹೊಡೆದ್ರು. ರೆಡಿ 3, 2, 1. ರಾಜೇಶ್ ಅಣ್ಣ ಏನದು? ಹೇಗೆ ನಮ್ಮ ರಾಜೇಶ್ ಗೌಡ್ರ ಪವರು. ಥ್ಯಾಂಕ್ ಯು ಸರ್, ನಿಜವಾಗ್ಲೂ ಖುಷಿ ಆಯ್ತು ನೀವು ಬಂದಕ್ಕೆ. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ನೀವು ಮದುವೆ ಆಗಲಿ, ಮದುವೆ ನಮ್ಮನ್ನು ಕರೀರಿ. ಡನ್. ಥ್ಯಾಂಕ್ ಯು. ಓಕೆ, ಈಗ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ನಮ್ಮ ಬೆಂಕಿಲತಾ ಮತ್ತೆ ಗಾಳಿರಾಜ್ ಅವರು ಬಂದಿದ್ದಾರೆ. ಸೊ ಬರ್ಲಿವ್ರಿಗೆ ಒಂದು ಜೋರದ ಚಪ್ಪಾಳೆ. ಡ್ಯಾನ್ಸು ಮೋಜು ಮಸ್ತಿ ಹಿಂಗೆ ನಡೀತಾನೆ ಇರುತ್ತೆ. ಸೊ ಎಲ್ಲರಿಗೂ ನೀವು ನೋಡ್ತಾ ಇರಿ ನಿವ್ಯಾ ಪ್ರೆಸೆಂಟ್ ಸಿರಿ ಸೂಪರ್ ಮಾಮ್ ಪ್ರೈಸ್ ಸ್ಪಾನ್ಸರ್ ಕಾಸಾ ಗ್ರ್ಯಾಂಡ್.